ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ. ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂತ ಅಂದರೆ, ನಾವೆಲ್ಲರೂ ಸೇರಿ ಎಲ್ಲಿ ಹೋಗ್ತಾ ಇದ್ದೀವಿ, ಬಳೆ ಪದ್ಮಾವತಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ನಮ್ಮ ಹೆಣ್ಣು ಮಗಳಿರುವಂಥ ಊರಿಗೆ. ಅಲ್ಲಿಂದ ಶಿರಸಿ ಮಾರಿಕಾಂಬ ಜಾತ್ರೆ ಮುಗಿಸ್ಕೊಂಡು, ಯಲ್ಲಾಪುರ ದೇವಿ ದರ್ಶನ ಮುಗಿಸ್ಕೊಂಡು, ವೆರಿ ನೆಕ್ಸ್ಟ್ ಡೇ ನಾವೇನು ಮಾಡಿದ್ವಿ, ಇದು ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಆಯಿತು. ಸೊ ಸಡನ್ ಪ್ಲ್ಯಾನು. ಸೊ ಬಸ್ ಇಟ್ಕೊಂಡು ಬಳೆ ಪದ್ಮಾವತಿಗೆ ಹೋದ್ವಿ. ಎಷ್ಟೊಂದು ಜನ ಎಲ್ಲೆಲ್ಲವರು, ನನಗೆ ಅಲ್ಲಿ ಹೋದ್ಮೇಲೆ ಶಾಕ್ ಆಯಿತು. ಯಾಕಂದ್ರೆ ಎಲ್ಲೆಲ್ಲೇ ಎಷ್ಟು ದೂರದಿಂದ ಜನ ಬರ್ತಾರೆ ಅಮ್ಮಗೆ ಅಂತಂದ್ರೆ, ಸಿಕ್ಕಾಪಟ್ಟೆ ದೂರದಿಂದ ಭಕ್ತರು ಬರ್ತಾರೆ ನೋಡ್ರಿ. ಇದೇ ಅಮ್ಮನ ದೇವಸ್ಥಾನ. ನಾವು ಹೋಗಿದ್ದು ಬೈ ಬಸ್ಸೇ ಓನ್ಲಿ. ಬಟ್ ಬಸ್ ಫೆಸಿಲಿಟೀಸ್ ಎಲ್ಲ ಐತಿ. ಬಟ್ ಬಿಫೋರ್ ಎಲ್ಲ ತಿಳ್ಕೊಂಡು ಹೋಗ್ರಿ. ಅಂದ್ರೆ ಟೈಮಿಂಗ್ಸ್ ಮೇಲೆ ಅಲ್ಲಿ ಬಸ್ ಸಾಗರದಿಂದ ಅದು ಟೈಮಿಂಗ್ಸ್ ಅಂದ್ರೆ ಓನ್ಲಿ ಬೆಳಿಗ್ಗೆ ಮತ್ತು ಹಿಂಗೆ ಮಧ್ಯಾಹ್ನ ಮೇಲೆ ಇಷ್ಟು ಅದಾವು. ಸೊ ಅದೆಲ್ಲ ತಿಳ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತಂದ್ರೆ ನೋಡ್ರಿ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದರೆ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಇಳಿದ್ಮೇಲೆ ಮನಸ್ಸಿಗಂತೂ ಸಿಕ್ಕಾಪಟ್ಟೆ ತಂಪಾಯಿತು, ಸಂತೋಷ ಆಯಿತು. ಇಲ್ಲಿ ಏನು ಅಂದ್ರೆ ಬಳೆ ಪದ್ಮಾವತಿ ಅಲ್ಲಿನ ಇದು ಫಸ್ಟ್ ಹೋದ ತಕ್ಷಣ ಇಲ್ಲಿ ದರ್ಶನ ಆಗ್ತೈತಿ. ಇಲ್ಲಿ ಹೋಗ್ತಾ ಇದೀವಲ್ರಿ ನಾವು, ಈ ಟೆಂಪಲ್ ಇಲ್ಲಿ ಒಳಗಡೆ, ಅಲ್ಲಿ ನಾವು ಹೋಗಿದ ತಕ್ಷಣ ಅಲ್ಲಿ ಸಂಕಲ್ಪ ಮಾಡ್ತಾರೆ. ಅಂದ್ರೆ ನಮಗೇನು ಬೇಕಾಗೈತಿ ಅಮ್ಮನಿಂದ, ನಾವು ಎದಕ್ಕೆ ಅಮ್ಮನ ಹತ್ರ ಬಂದೀವಿ ಅಂತೇಳಿ ನಮ್ಮ ಬಾಯಿಂದ ಕೇಳಿ ಅವ್ರು ಸಂಕಲ್ಪ ಮಾಡಿಸ್ತಾರೆ. ಸೊ ಅಲ್ಲಿ ಸಂಕಲ್ಪ ಮುಗಿಸ್ಕೊಂಡು ಇಲ್ಲಿ ನೋಡಿ ನವಗ್ರಹ ಅದಾವು. ಆಮೇಲೆ ಅಲ್ಲಿ ಲಕ್ಕಿ ಗಿಡ ಐತೆ, ಅಮ್ಮನವ್ರ ಹಿಂದ್ಗಡೆ ಲಕ್ಕಿ ಗಿಡ. ಅದಾದ್ಮೇಲೆ ಅಂದ್ರೆ ಅದು ಇದು ನೋಡ್ರಿ, ಇದು ಮುಕ್ತಿನಾಗ. ಇಲ್ಲಿ ಏನ್ರಿ ನಾಗದೋಷ ಇದ್ರೆ ಅಥವಾ ಯಾರಿಗೆ ಮದುವೆ ಅದು ಇದು ಏನೂ ಆಗಿಲ್ಲ ಅಂತಂದ್ರೆ ಅಭಿಷೇಕ ಮಾಡಕ್ಕೆ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಕೈಯಾರೇನೆ ಅಭಿಷೇಕ ಮಾಡಿಸ್ತಾರೆ. ಇದು ಮುಕ್ತಿನಾಗ. ಅದಾದ್ಮೇಲೆ ಇದು ನವಗ್ರಹನ ಇಲ್ಲಿ ಮ್ಯಾಲೆ ಅಭಿಷೇಕ ಮಾಡ್ರೆ ಫುಲ್ ನವಗ್ರಹಕ್ಕೆಲ್ಲ ಇದನ್ನಾಗ್ತೈತಿ. ಆಮೇಲೆ ಇಲ್ಲಿ ತುಲಾಭಾರ ಮಾಡ್ತಾರೆ. ತುಲಾಭಾರದ ವ್ಯವಸ್ಥೆ ಇರೋದು. ಅಂದ್ರೆ ಅಮ್ಮಗೆ ಏನೇ ಹರಕೆ ಕಟ್ಕೊಂಡ್ರು ಬಳೆ ಅಂತೂ ಫಿಕ್ಸ್. ಸೊ ಅಮ್ಮಗೆ ಬಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ತುಲಾಭಾರ ಸೇವೆನ ಬಳೆ ಮುಖಾಂತರ ಮಾಡ್ತಾರೆ. ಅದು ಆಮೇಲೆ ಇನ್ನೊಂದು ಏನಂದ್ರೆ ನನಗೆ ಅಲ್ಲಿ ಇಷ್ಟ ಆಗಿರೋದು, ಎನಿ ಟೈಮಲ್ಲಿ ಊಟದ ವ್ಯವಸ್ಥೆ ಇರ್ತೈತಿ. ಸೊ ಹೊಟ್ಟೆ ತುಂಬ ತಿನ್ಬೋದು. ಎಷ್ಟು ವೆರೈಟಿ ಇರ್ತೈತಿ ಅಂತಂದ್ರೆ, ರೈಸು, ಸಾಂಬಾರು, ಸ್ವೀಟು, ಖಾರ ಎಲ್ಲ ಇರ್ತೈತಿ. ನಾವು ಬೆಳಗ್ಗೆ ಟಿಫನ್ ಮಾಡಿದ್ವಿ ಇಡ್ಲಿ. ಆಮೇಲೆ ಹೋಗಿ ಫಸ್ಟ್ ಕೈಕಾಲು ಮುಖ ತೊಗೊಂಡು ಇಲ್ಲಿ ಹೊಂಟೀವಿ ನೋಡ್ರಿ. ಅಮ್ಮ ಇಲ್ಲಿ ಮುಂದೆ ಕಾಣ್ಸಕತ್ತೈತಿಲ್ಲ, ಅಲ್ಲೇ ಅಮ್ಮ ಇರೋದು. ಅಮ್ಮ ನೆಲೆಸಿರೋ ಜಾಗ ಅದ. ಅಲ್ಲಿ ಹೋಗಿ ಅಮ್ಮನ ದರ್ಶನ ಮಾಡಿದ್ವಿ. ಅಮ್ಮನ ದರ್ಶನ ಮಾಡಿ ಅಲ್ಲಿ ನೋಡಿದ ತಕ್ಷಣ ಒಂದೇನೋ ಅಂದ್ರೆ ಕಂಪ್ಲೀಟಾಗಿ ಹೆಂಗೈತಿ ಅಂತಂದ್ರೆ, ಆ ಹುತ್ತ ಕಂಪ್ಲೀಟಾಗಿ ಬೆಳ್ಕೊಂಡು ಬಿಟ್ಟೈತಿ. ಎಷ್ಟೋ ಫೂಟ್ ಐತಂತ್ರಿ ಅದು, ನನಗೆ ಆ್ಯಕ್ಚುಲಾಗಿ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಬಟ್ ಅದು ಇನ್ನೂ ಹೆಂಗೆ ಬಳಿಯಲ್ಲಿ ಇಟ್ಟಾರಲ್ಲ, ಆ ಬಳಿ ಮೇಲೆ ಇನ್ನೂ ಹುತ್ತ ಬೆಳ್ಕೋತ ಹೊಂಟೈತಿ ಅಮ್ಮಂದು. ಸೊ ಹಂಗಂಗೆ ಬಳೆಗೆ ಹಸಿರು ಇರೋದೆಲ್ಲ ಬಳಿ ಕಲರ್ ಸಹಿತ ಕಲರ್ ಚೇಂಜ್ ಆಗಕತ್ತಾವು. ಸೊ ಅದಿನ್ನೂ ಹುತ್ತ ಬೆಳ್ಯಾಕ ಹತ್ತೈತಿ. ಸೊ ಅಷ್ಟು ದೊಡ್ಡ ಹುತ್ತ ಐತಿ. ಕೆಳಗೇನೋ 3 ಫೂಟ್ ಐತಿ ಅಂತ, ಇನ್ನು ಮ್ಯಾಲೆ 6 ಫೂಟ್, ಟೋಟಲ್ 12 ಫೂಟ್ ಐತಿ ಅಂತ ಹೇಳ್ತಾರೆ. ಬಟ್ ಸಖತ್ ನೋಡ್ರಿ ಇಲ್ಲಿ ಹೆಂಗೈತಿ ಅಂದ್ರೆ 4 ಭಾಗಗಳು ಅಂದ್ರೆ ಬಾಗ್ಲದಾವು. ಇಲ್ಲಿ ಹೋಗಿದ್ದಿಲ್ಲ ಹಿಂದಿನ ಬಾಗಿಲು, ಇದು ಮುಂದಿನ ಬಾಗಿಲು. ಇಲ್ಲೇ ದರ್ಶನ ಆಗ್ಬೇಕು ಆ್ಯಕ್ಚುಲಾಗಿ. ನೋಡ್ರಿ ಅಲ್ಲಿ ಕಲರ್ ಬಳಿ ಕಲರ್ ಸಹಿತ ಚೇಂಜ್ ಆಗ್ಯಾವ ಒಳಗೆ ಹುತ್ತದ ಮೇಲೇನು. ಸೊ ಹೊರಗೆ ಬಂದ ತಕ್ಷಣ ಫುಲ್ ಗ್ರೀನರಿ, ತೋಟ ಎಷ್ಟೆಲ್ಲ ಚಂದ ಐತೆ ನೋಡ್ರಿ. ಮನಸ್ಸಿಗೆ ಅಂದ್ರೆ ಒಂಥರ ಯಾವುದೂ ಕಿರಿಕಿರಿ ಇಲ್ಲ, ನಿಶ್ಶಬ್ದವಾಗಿತ್ತು. ಸಖತ್ ಇಷ್ಟ ಆಯ್ತು ನನಗಂತೂ. ನನಗೆ ಇಂಥ ಪ್ಲೇಸಸ್ ಅಂದ್ರೆ ಸಖತ್ ಇಷ್ಟ ಆಗ್ತಾವೆ ನೋಡಿರಿ. ತೆಂಗಿನ ಮರ ಅದು ಎಲ್ಲ ಎಷ್ಟು ಅದಾವಲ್ಲಿ. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಹೋದ ತಕ್ಷಣ ಭೂತರಾಜರ ಸನ್ನಿಧಿ ಐತಿ. ಇದು ಭೂತರಾಜರು ಇವರು. ಸೊ ಅಲ್ಲಿನೂ ಏನೋ ಅಂದ್ರೆ ಏನಾರೇ ನಾವು ಅಂದ್ಕೊಂಡಿದ್ದು ವಿಶ್ ಕೇಳ್ಕೊಬೇಕಂದ್ರೆ ಬರ್ದು ಅಲ್ಲಿ ಹಾಕ್ಬೇಕಂತ ಹೇಳಿದರು. ಇಲ್ಲಿ ಏನಾದರೂ ಹರಕೆ ಕಟ್ಕೋಬೋದು ಅಂತ ಹೇಳ್ತಾರೆ. ಅಲ್ಲಿ ಹೋದ ತಕ್ಷಣ ಅವ್ರು ನಮಗೆ ಗೈಡ್ ಮಾಡ್ತಾರೆ. ಸೊ ಅಲ್ಲಿಂದ ಐತಲ್ಲ ರಿಟರ್ನ್ ನಾವೇನು ಮಾಡಿದ್ವಿ, ಅಲ್ಲಿ ಇದಕ್ಕೆ ಹೋದ್ವಿ, ಎಲ್ಲಿ ಅನ್ನಪ್ರಸಾದ ತೊಗೋಬೇಕಂಥೇಳಿ ಹೊಂಟಿದ್ವಿ. ನಾನು, ನಮ್ಮ ಅತ್ತೆ, ನಮ್ಮ ಸೌಮ್ಯ, ನಮ್ಮ ಮಾವ, ನಾವು 4 ಜನ ಹೋಗಿದ್ವಿ. ಸೊ ನಂದು ಫಸ್ಟ್ ಟೈಮ್, ನಮ್ಮ ಅತ್ತೆ ಮಾವನು ಫಸ್ಟ್ ಟೈಮ್ ಬಳೆ ಪದ್ಮಾವತಿ ನೋಡ್ತಿರೋದು. ನಮ್ಮ ಸೌಮ್ಯ ಮುಂಚೆ ನೋಡಿದ್ಲಂತ, ಅದು ಒಂದು 4 ವರ್ಷದಿಂದ ನೋಡಿದ್ಲಕಿನು. ಸೊ ನೋಡಿರಿ, ನಾನು ನಿಮ್ಗೆ ಹೇಳಿದ್ನೆಲ್ಲ ಅಲ್ಲಿ ಹೋದ ತಕ್ಷಣ ಅನ್ನಪ್ರಸಾದ ಇರ್ತೈತೆ ಅಂಥೇಳಿ. ನೋಡಿರಿ ಎಷ್ಟು ವೆರೈಟಿ ಐತಿ. ಇದಾದ ತಕ್ಷಣ ಅನ್ನ ಸಾರನ್ನು ತಿನ್ಬೋದು ಹೊಟ್ಟೆ ತುಂಬ. ಇಲ್ಲೈತ್ಲ ಶರಾವತಿ ಫಾಲ್ಸ್ ಅಂತೈತಿ. ಶರಾವತಿ ಫಾಲ್ಸ್ ನೋಡಕ್ಕಂಥೇಳಿ ಇಳ್ಕೊಂಡಿವಿ ನಾವು. ಸೊ ಶರಾವತಿ ಫಾಲ್ಸಾಗ ಅಷ್ಟೊಂದೇನು ನೀರಿರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ದೊಡ್ಡ ಫಾಲ್ಸ್ ಐತ್ರಿ. ಇದು ಸಿಕ್ಕಾಪಟ್ಟೆ ಹೆವಿ ಫ್ಲೋ ಆಗ್ತೈತೆ ಅಂತ. ಬಟ್ ಅವತ್ತು ಅಷ್ಟೊಂದೇನು ಇರಲಿಲ್ಲ ನೀರು. ಆದರೂ ಅವರಲ್ಲಿ ಅಲ್ಲಿವರೆಗೂ ಬಂದಿಲ್ಲ ಅಂಥೇಳಿ ಬಸ್ದವ್ರು ಸ್ಟಾಪ್ ಮಾಡಿದ್ರು ನಮ್ಗೆ. ಅದು ಆ್ಯಕ್ಚುಲಿ ಪ್ರೈವೇಟ್ ಬಸ್. ಸೊ ಹಾಗಾಗಿ ನೋಡ್ತಿದ್ರೆ ನೋಡಿರಿ, ಜಾಸ್ತಿ ಜನ ಇಲ್ಲ ಅಂಥೇಳಿ ನಮ್ಗೆ ಸ್ಟಾಪ್ ಮಾಡಿದ್ರು. ಅಲ್ಲಿ ಶರಾವತಿ ಫಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಮ್ಯಾಗಿ ತಿಂದು, ಜೋಳ ಎಲ್ಲ ತಿಂದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ರಿಟರ್ನ್ ಬಸ್ ಹತ್ತಿ ನಾವೆಲ್ಲಿ ಹೋದ್ವಿ ಅಂದ್ರೆ ನಮ್ಮ ಹೆಣ್ಮಗಳು ಕಡೆ ಊರಿಗೆ ಹೋದ್ವಿ ರೀ. ಸೊ ಒಂಥರ ಟ್ರಿಪ್ ಸಖತ್ತಾಗಿತ್ತು. ಬಟ್ ಇನ್ನೇನಂದ್ರೆ ಓನ್ ವೆಹಿಕಲ್ ಇದ್ದರೆ ಇನ್ನೂ ಭಾರಿ ಇರ್ತದೆ. ನಾವು ಬೈ ಬಸ್ ಹೋಗಿದ್ದು ಜರ್ನಿ ಸಖತ್ ಎಂಟರ್ಟೈನ್ ಆಗಿತ್ತು. ಯಾಕಂದ್ರೆ ನಾವೆಲ್ಲ ಮಜಾ ಮಾಡ್ಕೋತ, ನಿದ್ದೆ ಮಾಡ್ಕೋತ, ಒಳ್ಳೆ ಹಾಡ್ಕೋತ ಹೋಗಿದ್ವಿ.
ಸೊ ಇದಾಗಿತ್ತು ನಮ್ಮದು ಟ್ರಿಪ್. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಬ್ಯಾಕ್ ಟು ಜಮಖಂಡಿಗೆ ಬಂದೆ. ಸೊ ಇಲ್ಲಿ ಬಂದ ತಕ್ಷಣ ನನ್ನ ಗಂಡ ಕಾಯ್ತಾ ಇದ್ದರು. ಅವತ್ತೇನಿತ್ತು ಹೋಲಿ ಇತ್ತು. ನನಗೆ ಇದನ್ನು ಹಚ್ಬೇಕಂತ ಕಾಯ್ಕೊಂಡು ನಿಂತಿದ್ರು ಅವರು. ಬಂದ ತಕ್ಷಣ ನನಗೆ ಹೋಲಿ ಹಚ್ಚಿ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಅದಾದಮೇಲೆ ಅವ್ರು ಸ್ನಾನ ಮಾಡಿದ್ರು. ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಜಾ ಮಾಡಿ ನಾ ಬರೋ 2-3 ಅವರ್ಸ್ ವೆಯ್ಟ್ ಮಾಡಿದ್ರು ಅವರು. ಸ್ನಾನನ ಮಾಡಿರಲಿಲ್ಲ, ನನಗೆ ಹಚ್ಚಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅದು ಭಾಳ ಖುಷಿ ಆಯಿತು. ನಿಮಗೂ ಎಲ್ಲರಿಗೂ ಹ್ಯಾಪಿ ಹೋಲಿ. ಥ್ಯಾಂಕ್ ಯು.